ಹಾಯ್ ಗಾಯ್ಸ್, ವೆಲ್ಕಮ್ ಟು RPSG ಫ್ಯಾಮಿಲಿ ಲಾಗ್ಸ್. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇವತ್ತು ವೈಕುಂಠ ಏಕಾದಶಿಯ ಹಬ್ಬದ ಪ್ರಯುಕ್ತ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಮಲ್ಲೇಶ್ವರಮಲ್ಲಿರೋ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ದರ್ಶನಕ್ಕಾಗಿ ಹೊರಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ 3 ಗಂಟೆಗೆ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವಾಗ ಕಾರಲ್ಲಿ ಮಲ್ಲೇಶ್ವರಂಗೆ ಹೊರಡ್ತಾ ಇದ್ದೀವಿ. ಇನ್ನು ಉಳಿದಿದ್ದೆಲ್ಲ ಅಲ್ಲಿ ಲಾಗ್ ಮಾಡಿ ನಿಮಗೆ ತೋರಿಸ್ತೀನಿ. ಎಲ್ಲರೂ ಇವಾಗ ಗಾಡಿನ ಹತ್ಕೊತಾ ಇದ್ದೀವಿ. ಇವಾಗ ಇಲ್ಲಿಂದ ಡೈರೆಕ್ಟು ಮಲ್ಲೇಶ್ವರಂಗೆ ಜರ್ನಿ. ನೋಡಿ, ಎಲ್ಲ ನಮ್ಮ ಕಾರಲ್ಲೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೋಗ್ತಾ ಇದ್ದೀವಿ. ವಿತೌಟ್ ಮೈ ಡಾಟರು, ಸ್ಮಾಲ್ ಡಾಟರ್ ಆ್ಯಂಡ್ ಮೈ ವೈಫು ಇಲ್ಲ ಇದರಲ್ಲಿ. ಗಾಡಿ ಪಾರ್ಕ್ ಮಾಡಿ ಫೈನಲಿ ಇವಾಗ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಲೈನಲ್ಲಿ ಹೋಗ್ತಾ ಇದ್ದೀವಿ. ಜಾಗ ನೋಡಿ, ಪೊಲೀಸ್ ಸೆಕ್ಯೂರಿಟಿ ಇದೆ. ನಾವು ಆಲ್ಮೋಸ್ಟು 4:30ಗೆಲ್ಲ ರೀಚ್ ಆಗಿದ್ವಿ, 4:25ಗೆ. ಅದರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಎಷ್ಟೋ ಜನ ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ರು ವಾಪಸ್ ಮನೆಗೆ. ನಾವು ಏನೋ ತುಂಬ ಕ್ರೌಡ್ ಇರುತ್ತೆ ಅಂತ, ಯಾಕೆಂದರೆ ಲಾಸ್ಟ್ ಇಯರ್ ಹೋದಾಗ ತುಂಬ ಕ್ರೌಡ್ ಇತ್ತು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ. ನೋಡಿ, ಇದೇ ಸರ್ವದರ್ಶನಕ್ಕೆ ದಾರಿ. ನಾವು ಫ್ರೀ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಆ ಸೈಡು 200 ರೂಪೀಸ್ ಟಿಕೆಟು ಇತ್ತು ಲೈನು. ಬಟ್ ನಾವು ಇಲ್ಲಿ ಬಂದು ನೋಡಿದ್ವಿ, ಫ್ರೀ ಇತ್ತಲ್ಲ, ಸುಮ್ಮನೆ ಯಾಕೆ ಅಲ್ಲೋಗೋದು, ಇಲ್ಲೇ ಖಾಲಿ ಇದೆ ಅಂದ್ಬಿಟ್ಟು ಈಗೆಲ್ಲ ಸರ್ವದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ಸತಿ ನಾವು ಈ ವರ್ಷ ಸ್ವಲ್ಪ ಅರ್ಲಿ ಬಂದಿದ್ದೀವಿ, ಯಾಕೆಂದರೆ ಲಾಸ್ಟ್ ಇಯರ್ ತುಂಬ ಕ್ರೌಡ್ ಇತ್ತು. 5:30 ಹಂಗೆ ಬಂದು ಮನೆಗೆ ರೀಚ್ ಆಗೋದು 8 o'clock ಆಯಿತು. ಅದರಿಂದ ಈ ಸತಿ ಬೇಗ ಬಂದಿದ್ವಿ. ನೋಡಿ, ಇದು ಎಂಟ್ರೆನ್ಸು. ಇಲ್ಲಿ ಏಜ್ ಆಗಿರೋ ಪರ್ಸನ್ಸ್ಗೆ ಡೈರೆಕ್ಟ್ ಪ್ರವೇಶ ಇದೆ. ಬಟ್ ನಾವು ನಮ್ಮ ಅಮ್ಮವ್ರನ್ನ ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ನಮ್ಮ ಜೊತೆನೇ ಬನ್ನಿ ಅಂತ ಕರ್ಕೊಬಂದ್ವಿ. ಯಾಕೆಂದರೆ ಅವ್ರು ಹೇಳಿದ್ರು ಕಳಿಸಿ ಇಲ್ಲಿ ಅಂತ. ನಾವು ಬೇಡ ಅವ್ರು ಮಿಸ್ ಆಗಿಬಿಡ್ತಾರೆ, ಗೊತ್ತಾಗಲ್ಲ ಅಂದ್ಬಿಟ್ಟು ಇಲ್ಲೇ ಬರ್ತಾಯಿದ್ವಿ, ನಮ್ಮ ಜೊತೆನೇ ಕರ್ಕೊಂಡು ಹೋಗ್ತಾಯಿದ್ವಿ. ಎಲ್ಲೂ ನಾವು ಒಂದು ಜಾಗದಲ್ಲೂ ನಾವೆಲ್ಲೂ ಸ್ಟಕ್ ಆಗಲಿಲ್ಲ, ಎಲ್ಲೂ ನಿಲ್ಲಿಲ್ಲ, ಫುಲ್ಲು ಖಾಲಿ ಇತ್ತು. ಅಬಿಟ್ಟು ನಾವು ಸ್ಟಾರ್ಟಿಂಗಿಂದ ಡೈರೆಕ್ಟು ದೇವಸ್ಥಾನ ಎಂಟ್ರೆನ್ಸ್ ಸ್ಟೆಪ್ಸ್ವರೆಗೂ ನಾನ್ ಸ್ಟಾಪ್ ಎಲ್ಲೂ ನಿಲ್ದಲ್ಲೇ ಡೈರೆಕ್ಟ್ ಹೋಗಿದ್ದೀವಿ. ಅದು ನಾವು ಪ್ರತಿ ವರ್ಷ ಹೋಗ್ತೀವಿ ವೈಕುಂಠ ಏಕಾದಶಿಗೆ ನಾವು ಫ್ಯಾಮಿಲಿ ಎಲ್ಲ. ಬಟ್ ಈ ಸತಿನೇ ನಮಗೆ ಇಷ್ಟು ಈಸಿಯಾಗಿ ದರ್ಶನ ಆಗಿದ್ದು, ಇಷ್ಟು ಈಸಿಯಾಗಿ ನಾವು ಹೋಗಿದ್ದು ಅಂದರೆ ನೋಡಿ, ಕ್ರೌಡೇ ಇಲ್ಲ, ಎಲ್ಲ ಖಾಲಿ ಇದೆ. ಯಾಕೆಂದ್ರೆ ನಾವು ಈ ಸತಿ ಬೇಗ ಹೋದ್ವಲ್ಲ, ಅದರಿಂದ ಕ್ರೌಡ್ ಇಲ್ಲ. ನಾವು ಇನ್ನೊಂದು ಹಾಫ್ ಆನ್ ಅವರ್ ಲೇಟ್ ಹೋದರೂ ತುಂಬ ಕ್ರೌಡ್ ಆಗುತ್ತೆ. ನೋಡಿ, ನನ್ನ ಮಗಳು ಅವಳು ನಾನು ಬರ್ತೀನಪ್ಪ ಅಂತ ಹಠ ಮಾಡಿ ಬಂದಿದ್ದು. ನಾವು ಬೇಡ, ಮಾರ್ನಿಂಗ್ ಸ್ಕೂಲ್ ಇದೆ, ನೀನು 3 o'clock ಎದ್ದರೆ ಆಗಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಇಲ್ಲ ನಾನು ನೋಡಲೇಬೇಕು ದೇವ್ರನ್ನ, ನಾನು ಬಿಟ್ಟೋಗಬೇಡ, ಕರ್ಕೊಂಡೋಗು, ಮತ್ತೆ ನಾನು ಬಂದಮೇಲೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಅವಳು ಒಪ್ಪಿದ್ದಕ್ಕೆ ಕರ್ಕೊಂಡು ಹೋಗ್ತಾಯಿದ್ವಿ. ಫೈನಲಿ ಟೆಂಪಲ್ ಫ್ರಂಟಿಗೆ ಬಂದಿದ್ದೀವಿ, ಎಂಟ್ರೆನ್ಸ್ ಹತ್ರ. ನೋಡಿ, ಯಾವ ಮೆಸ್ ಇದರಲ್ಲೂ ಇದರಲ್ಲಿ ಲೈನಲ್ಲೂ ಕ್ಯೂನಲ್ಲಿ ಜನನೇ ಇಲ್ಲ, ಖಾಲಿ ಇದೆ, ಫುಲ್ ಫ್ರೀ ಇದೆ. ಫೈನಲಿ ನಾವು ಟೆಂಪಲ್ ರೀಚ್ ಆಗಿ ಕಾಲುಗಳು ತೊಳ್ಕೊಂಡು ಹೋಗ್ತಾ ಇದ್ವಿ. ನೋಡಿ, ಏನು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ಒಂದೊಂದು ಇಯರ್ಗೆ ಒಂದೊಂದು ಥರ ಅವರು ಇದು ಮಾಡ್ತಾರೆ ಲೋಗೋಗಳು. ಲಾಸ್ಟ್ ಇಯರ್ ಎಲಿಫೆಂಟು ಅದೆಲ್ಲ ಇತ್ತು, ಬಟ್ ಈ ಇಯರು ಪೀಕಾಕು ಎಡಿಷನ್ ಎಲ್ಲ ಪೀಕಾಕ್ದೇ ಇದು ಮಾಡಿದ್ದಾರೆ. ನೋಡಿ, ಇದೇ ತಿರುಪತಿ ದೇವಸ್ಥಾನಂ ಟ್ರಸ್ಟ್. ತಿರುಪತಿಗೆ ಹೋಗ್ಬೋದು, ಬಟ್ ಅಲ್ಲಿ ಕ್ರೌಡ್ ಇರೋದ್ರಿಂದ ಆಗಲ್ಲ, ಮಿನಿಮಮ್ 3 days ಮೇಲೆ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ಇಲ್ಲೇ ಆ ಪ್ಲೇಸ್ ಇಲ್ಲಿ ಕವರ್ ಮಾಡಿದ್ವಿ. ನೋಡಿ, ಇದೇ ವೈಕುಂಠ ಏಕಾದಶಿ ದ್ವಾರ. ಯಾಕಂದರೆ ಮೇಯ್ನು ದೇವ್ರನ್ನ ತೋರ್ಸೋಕೆ ಅವ್ರು ವೀಡಿಯೋ ಮಾಡೋಕೆ ಅಲೋ ಮಾಡಲಿಲ್ಲ, ಅದರಿಂದ ನಾವು ಅಲ್ಲಿ ಆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಇದು ವೈಕುಂಠ ದ್ವಾರ. ನೋಡಿ, ಈಗ ಇಲ್ಲೂ ಕೂಡ ನಮಗೆ ಅಲೋ ಮಾಡಿಲ್ಲ, ಎಷ್ಟಾಗುತ್ತೋ ಅಷ್ಟಲ್ಲ. ಹಂಗೂ ಅಲ್ಲಿ ಸೆಕ್ಯೂರಿಟೀಸ್ ಬೈತಾಯಿದ್ರು, ಫೋನ್ ಸ್ವಿಚ್ ಆಫ್ ಮಾಡಿ, ಫೋನು ವೀಡಿಯೋ ಮಾಡಬೇಡಿ, ಫೋಟೋ ಕ್ಯಾಪ್ಚರ್ ಮಾಡಬೇಡಿ ಅಂತ ಬೈತಾಯಿದ್ರು. ಆದರೂ ನಾವು ಗ್ಯಾಪಲ್ಲಿ ಮಾಡ್ಕೊಂಡಿದ್ದೀವಿ. ಇದೇ ವೈಕುಂಠ ದ್ವಾರ. ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ಡೈರೆಕ್ಟು ಅಲ್ಲಿ ಪ್ರಸಾದ ಕೊಡ್ತಾರೆ, ಪ್ರಸಾದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೋಡಿ, ದರ್ಶನ ಆಯಿತು, ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ. ತುಂಬ ಫ್ರೀ ಇದೆ, ಕ್ರೌಡೇ ಇರಲಿಲ್ಲ ನಾವು ಹೋದಾಗ. ನಮ್ಮ ಅದೃಷ್ಟ ಈ ಸತಿ ಇಷ್ಟೊಂದು ಫ್ರೀ ಇರೋದು. ನೋಡಿ, ಪೊಂಗಲ್, ಎಲ್ಲ ಕಡೆ ಪೊಂಗಲ್ ಪ್ರಸಾದ ಕೊಡ್ತಾ ಇದ್ದಾರೆ. ನೋಡಿ, ಪೊಂಗಲ್ ಇದೆ, ಪೊಂಗಲ್ಲು ತುಪ್ಪ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾಯ್ಸ್, ಅಲ್ಲಿ ದೇವಸ್ಥಾನದಲ್ಲಿ ಹೆಚ್ಚಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅದರಿಂದ ಮನೆಗೆ ಬಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ
ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಪ್ರೀತಿ, ನಿಮ್ಮ ಬೆಂಬಲ ಸದಾಕಾಲ ಹೀಗೆ ನಮ್ಮ ಫ್ಯಾಮಿಲಿ ಮೇಲೆ, ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್.